ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವಿವತ್ತು ಈ ವೀಕಲ್ಲಿ ಏನೇನಾಯಿತು ಅಂತ ನ್ಯೂಸ್ನ ಕವರ್ ಮಾಡೋಣ. ಮೊದಲನೇದಾಗಿ ಎ ಐ ಸಮ್ಮಿಟ್ಟು ಮುಗ್ದಿದೆ. ಬಟ್ ಅದು ಮುಗಿಯೋಕ್ಕೂ ಮುಂಚೆ ತುಂಬಾ ಡೀಲ್ಸ್ಗಳಾಗಿದೆ ಮತ್ತು ತುಂಬಾ ಕಾನ್ಫ್ಲಿಕ್ಟ್ಸ್ಗಳು ಆಗಿದೆ. ಒಂದು ನಿಮ್ಗೆ ಗೊತ್ತಿರ್ಬೋದು, ಒಂದು ಗಾಲ್ಗೋಟಿಯಾ ಯೂನಿವರ್ಸಿಟಿ ಅಂತ ಒಂದು ಅಲ್ಲಿ ಲಿಸ್ಟ್ ಹಾಕಿತ್ತು. ಅವ್ರು ಏನು ಮಾಡಿದ್ರು, ಚೈನಾ ರೋಬೋಟ್ನ ತೊಗೊಬಂದು ನಾವೇ ಮೇಡ್ ಇನ್ ಇಂಡಿಯಾ ಅಂತ ಅವ್ರ ಯೂನಿವರ್ಸಿಟಿಲಿ ಡೆವಲಪ್ ಮಾಡಿದ್ರು ಅಂತ ಫಸ್ಟ್ ಹೇಳಿದ್ರು. ಆಮೇಲಿಂದ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಕೊಂಡು ಇಲ್ಲ ಇದು ನಾವೆಲ್ಲಿ ಹೇಳಿದ್ವಿ ಅಂತ ಹೇಳಿದ್ರು. ಸೊ ಇದೊಂಥರ ಒಂದು ಮುಖಭಂಗ ಆಯಿತು. ಬಟ್ ಓವರಾಲು ಎ ಐ ಸಮ್ಮಿಟ್ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಇದರ ಅರ್ಥ ಏನು ಕಂಪ್ಲೀಟಾಗಿ ಇಂಡಿಯಾಗೆ ಲಾಸ್ ಆಯಿತಾ, ಇಲ್ಲ ಕೆಲವು ಬೆಳವಣಿಗೆಗಳಿಗೂ ಆಗಿದೆ. ಯಾವ್ಯಾವ ಕಂಪ್ನಿಗಳಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಆನ್ ಎನ್ ಹೈಯರ್ ಲೆವೆಲ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಾವು ಮಾತಾಡಬೇಕಾದ್ರೆ E2E ಮತ್ತು ನೆಟ್ವೆಬ್. ಇದು ನೆಟ್ವೆಬ್ ಬಗ್ಗೆ ನಾನು ಮುಂಚೆನೇ ಮಾತಾಡಿದೆ, ಎ ಐ ಸಮ್ಮಿಟ್ಗೂ ಮುಂಚೆನೇ ಇದು ಫೋಕಸಲ್ಲಿ ಇಡಿ ಅಂತ. ಸೊ ಈಗ ಅದಕ್ಕೂ ನೀವು ನೋಡ್ಬೋದು ಪ್ರೈಸ್ ಮೂವ್ಮೆಂಟ್ ಮೂಲಕ. ಏನಪ್ಪ E2E ಮತ್ತು ನೆಟ್ವೆಬ್ಗೆ ಏನಾಯಿತು ಅಂತಂದರೆ, ಅವರು ಹೈ ಎಂಡ್ ಕಂಪ್ಯೂಟಿಂಗು NVIDIA ಜೊತೆ ಟೈಅಪ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ಅವ್ರಿಗೊಂದು ಬೆನಿಫಿಷಿಯಲ್ ಆಗಿದೆ. ಸೊ ಇದು ಬಿಟ್ಟು ಇನ್ನೇನೇನಾಗಿದೆ, ರಿಲಯನ್ಸ್ ಅವರು 10 lakh crores ಅಷ್ಟು ಎ ಐ ಸೆಟಪ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೈನ್ ಇದು ಎ ಐ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಗೆ ಹೋದರೆ ತುಂಬಾ ಕಂಪನೀಸ್ಗಳು ನಾವು ಆಲ್ರೆಡಿ ಮಾತಾಡಿದ್ದೀವಿ. AC ಹಿಡಿದು ನೆಟ್ವರ್ಕಿಂದ ಹಿಡಿದು ಕೇಬಲ್ಸಿಂದ ಹಿಡಿದು ಅದಕ್ಕೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ನೀವು ಫಾಲೋ ಮಾಡ್ಬೋದು. ಸೇಮು ಅದಾನಿ ಗ್ರೂಪು ಅಷ್ಟೇ, 100 billion ಮತ್ತು ಎ ಐ ಡೇಟಾ ಸೆಂಟರ್ ಕಡೆ ಪುಷ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ಮೈಕ್ರೋಸಾಫ್ಟ್ ಅವರು $50 billion ಸೌತ್ ಇಂಡಿಯಾದಲ್ಲಿ ಪುಷ್ ಮಾಡ್ತಾ ಇದ್ದೀವಿ ಎ ಸ್ಕಿಲ್ಲಿಂಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಈ ಯೋಟಾ ಡೇಟಾ ಮತ್ತು ಬ್ಲ್ಯಾಕ್ ಸ್ಟೋನ್ ಇದೆಲ್ಲ ಲಿಸ್ಟ್ ಆಗಿಲ್ಲ, ಬಟ್ ನಿಮ್ಗೊಂದು ಇನ್ಫಾರ್ಮೇಷನ್, ಯೋಟಾ ಮತ್ತು ನೇಸಾ ಈ $2 billion ಡೇಟಾ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯೂಸಿಂಗ್ NVIDIA GPU. ಮತ್ತು ಬ್ಲ್ಯಾಕ್ ಸ್ಟೋನು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪನಿ. ಅವ್ರು ನೈಸಾ ಜೊತೆ ವರ್ಕ್ ಮಾಡಿಕೊಂಡು ಇನ್ನೇ ಎ ಫರ್ಮ್ದು ಪುಷ್ ಮಾಡ್ತಾ ಇದ್ದಾರೆ ಅಂತ. ನಾನು ಟೆಕ್ನಿಕಲಿ ಆಲ್ರೆಡಿ ಮಾತಾಡಿದ್ದೆ. E2E ಮತ್ತು ಇದು NVIDIA ಜೊತೆ ಸೇರ್ಕೊಂಡು ಒಂದು ಬಿಲ್ಡ್ ಮಾಡ್ತಾಯಿದೆ. ಅದು ಬಿಟ್ಟು ನಾವು ಇನ್ನೇನು ನೋಡ್ಬೋದು ಅಂತ ಅಂದರೆ, ಈ OpenAI ಮತ್ತು ಟಾಟಾ ಗ್ರೂಪು 100 MW ಡೇಟಾ ಸೆಂಟರ್ ಕೆಪಾಸಿಟಿನ ಅಂದರೆ ಟೈಅಪ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಆ್ಯಂಥ್ರೋಪಿಕ್ಕು ಮತ್ತು ಇನ್ಫೋಸಿಸ್ಸು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅಂತಿದ್ದಾರೆ. ಅದನ್ನು ನೋಡಬೇಕು ಆನ್ ಎನ್ ಹೈಯರ್ ಲೆವೆಲ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಈ ನ್ಯೂಸ್ನ ಮೊದಲನೇ ದಿನ ಪಾಸಿಟಿವ್ ಆಗಿ ತೊಗೊಂಡ್ರು, ಆಮೇಲೆ ಇನ್ಫೋಸಿಸ್ ಮತ್ತೆ ಬೀಳ್ತು. ಅದೇನಿಲ್ಲ, ಜಸ್ಟ್ ಆ ಮೂಮೆಂಟ್ಗೆ ಸ್ಪೆಕ್ಯುಲೇಟ್ ಆಗಿ ಮೂವ್ ಆಗ್ತಾ ಅಷ್ಟೇ. ಅದು ಬಿಟ್ಟು ಇನ್ನೇನಪ್ಪ ಅಂತಂದರೆ, ಈ ಗೂಗಲ್ಲು ಕೇಬಲ್ ಕನೆಕ್ಟಿವಿಟಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA ಇವ್ರ ಜೊತೆ ಎ ಐ ರಿಲೇಟೆಡ್ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ, ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರು. ಮತ್ತು ಕ್ವಾಲ್ಕಾಮ್ ಅವರು PM ಮೋದಿ ಜೊತೆ ಇಂಡಿಯನ್ ಇನೋವೇಷನ್ ಸ್ಟಾರ್ಟಪ್ಪಲ್ಲಿ ಮತ್ತು ಕ್ವಾಲ್ಕಾಮ್ ಬಂದು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅವರು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಿಟ್ಟು ಕೆಲವು ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕ್ ಅಗ್ರಿಮೆಂಟ್ಸ್ಗಳಾಗಿದೆ. ಪ್ಯಾಕ್ ಸಿಲಿಕಾ ಅಂತ ಅನ್ನೋದು ಒಂದು US ಒಂದು ಗ್ರೂಪ್ ಆಫ್ ಕಂಟ್ರೀಸು ಸೆಮಿಕಂಡಕ್ಟರ್ ರಿಲೇಟೆಡ್ ವರ್ಕ್ ಮಾಡೋದಕ್ಕೆ ಮುಂಚೆ ಒಂದು ಗ್ರೂಪ್ ಮಾಡ್ಕೊಂಡಿತ್ತು. ಆ ಗ್ರೂಪಲ್ಲಿ ಮುಂಚೆ ಏನಪ್ಪ ಐಡಿಯಾ ಅಂತಂದರೆ, ಚೈನಾ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅಂತ. ಸೊ ಈ ಪ್ಯಾಕ್ ಸಿಲಿಕಾ ಮುಂಚೆ ಇಂಡಿಯಾಗೆ ಇನ್ವಿಟೇಷನ್ ಇರಲಿಲ್ಲ. ಇದು ಈ ಸಮ್ಮಿಟ್ ಮೂಲಕ ಇಂಡಿಯಾಗೂ ಇನ್ವಿಟೇಷನ್ ಸಿಕ್ಕಿದೆ. ನೆಕ್ಸ್ಟು ಇದ್ರ ಮಧ್ಯ ಫ್ರಾನ್ಸ್ದು ಮಿನಿಸ್ಟ್ರ್ ಬಂದಿದ್ದರು, ಅಂದರೆ ಪ್ರೆಸಿಡೆಂಟ್ ಬಂದಿದ್ದರು. ಅವ್ರು ಬಂದರೆ ಮೇಯ್ನಾಗಿ ನಮ್ಮದು ಇಂಡಿಯಾ ಮತ್ತು ಫ್ರಾನ್ಸ್ ರಿಲೇಷನ್ ಮೋಸ್ಟ್ಲಿ ನಮ್ಮದು ಹೆಲಿಕಾಪ್ಟರು ಮತ್ತು ಏರೋಪ್ಲೇನ್ಸ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಅದ್ರ ಮೇಲೆ ತುಂಬ ಸೈನಿಂಗ್ಸ್ಗಳಾಗಿದೆ. ಒಂದು ಹೆಲಿಕಾಪ್ಟರ್ ಅಸೆಂಬ್ಲಿದು ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಹೇಳ್ತಾ ಇನ್ನೊಂದು ಹೈಲೈಟ್ಸ್ ಹೇಳ್ತೀನಿ ನೋಡಿ. ಮುಂಚೆ ಎಲ್ಲ ಹೆಲಿಕಾಪ್ಟರ್ ಅಸೆಂಬ್ಲಿ ಮತ್ತು ಅಥವಾ ಯಾವುದೇ ಏರೋಪ್ಲೇನ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತಂದರೆ ಇಂಡಿಯಾದಲ್ಲಿ ಆಗ್ತಿದ್ದಿದ್ದೆ ಫೈಟರ್ ಜೆಟ್ಸು, ಇದೆಲ್ಲ ಆಗ್ತಿದ್ದಿದ್ದೆ HAL. ಬಟ್ ಈಗ ಒಂದು ಕ್ಲೂ ಗೊತ್ತಾಗ್ತಾ ಇದೆ, ಇಂಡಿಯಾ HAL ಮೇಲೆ ಡಿಪೆಂಡೆನ್ಸಿನ ಹೊರಗಡೆ ಹೋಗೋಕ್ಕೆ ಒಂದು ಆಸಕ್ತಿ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ಇವರು ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ಗಳನ್ನ ನೋಡ್ಬೋದು. ಅದಾನಿ ಮತ್ತು ಯಾವುದೋ ಒಂದು ಪೋರ್ಟ್ ಆಫ್ ಮಾರ್ಸಲ್, ಇದೊಂದು ಬೇರೆ ಯುರೋಪಿಯನ್ ಮ್ಯಾರಿಟೈಮ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಒಂದು ಈ ಹೆಲಿಕಾಪ್ಟರ್ ಅಸೆಂಬ್ಲಿ ಯೂನಿಟ್ನ ಮಾಡಬೇಕು ಅಂತಿದ್ದಾರೆ. ಇದು ಆನ್ ಎನ್ ಹೈಯರ್ ಲೆವೆಲ್ ಏನು ಹೇಳುತ್ತೆ ಅಂತಂದರೆ, ಇಂಡಿಯಾದಲ್ಲಿ ನಮಗೆ ಟೈಟ್ ಡಿಪೆಂಡೆನ್ಸಿ ಇತ್ತಲ್ಲ HAL ಮೇಲೆ, ಅದರಿಂದ ಸ್ವಲ್ಪ ಹೊರಗಡೆ ಬರೋ ಚಾನ್ಸಸ್ ಕಾಣ್ತಾ ಇದೆ. ಇದು ಒಂದು ಸಣ್ಣ ಗ್ಯಾಪ್ ಆಯಿತು ಅಂತಂದರೆ ಆನ್ ಎನ್ ಹೈಯರ್ ಲೆವೆಲ್ ನೀವು ನೋಡ್ಬೋದು. ಇದು ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ಏರ್ಫೋರ್ಸ್ ಕಡೆ, ಅಂದರೆ ಏರ್ಫೋರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಸ್ವಲ್ಪ ಮುಂದೆ ಪುಷ್ ಆಗ್ಬೋದು. ಸೊ ನಾವು ಇದು ರಿಲೇಟೆಡ್ ಯಾವ್ಯಾವ ಕಂಪನೀಸ್ಗಳಿದೆ ಅದ್ರ ಕಡೆ ಫೋಕಸ್ ಮಾಡ್ಬೋದು. ನೆಕ್ಸ್ಟು
ಇದು ಬಿಟ್ಟು ಎ ರಿಲೇಟೆಡ್ 88 ಕಂಟ್ರಿ ಮತ್ತು ಆರ್ಗನೈಸೇಷನ್ಸ್ಗಳ ಜೊತೆ ಸೈನ್ ಅಪ್ ಆಗಿದೆ ಅಂತ ಹೇಳ್ತಾರೆ. ಫುಲ್ ಡೀಟೇಲ್ಸ್ ಅಂತ ಗೊತ್ತಿಲ್ಲ, ಬಟ್ ಆನ್ ಎನ್ ಹೈಯರ್ ಲೆವೆಲ್ US, ಚೈನಾ, ಫ್ರಾನ್ಸು ಇದೆಲ್ಲ ಉಳ್ಕೊಂಡಿದೆ. ಸೊ ಇಷ್ಟನ್ನು ಹೇಳ್ತಾ ಈ ಪ್ಯಾಕ್ ಸಿಲಿಕಾ ಬಗ್ಗೆ ಒಂದು ಇದನ್ನು ಮುಗಿಸ್ತೀನಿ. ಇದನ್ನು ಬಿಟ್ಟು ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ಲು ಇದಕ್ಕೂ ಮುಂಚೆ ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ಟ್ಯಾಕ್ಸ್ಗೂ ಮುಂಚೆನೇ ಅದಾನಿ ಗ್ರೂಪ್ ಅವರು ಬಂದು 10 ಬಿಲಿಯನೋ ಅಥವಾ 100 ಬಿಲಿಯನೋ ಇದರಲ್ಲಿ ಹೈದರಾಬಾದಲ್ಲಿ AI ಡೇಟಾ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಅದೇ ಟೈಮ್ಗೆ ರಿಲಯನ್ಸ್ ಅವರು ಗೂಗಲ್ ಜೊತೆ ಟೈಪ್ ಮಾಡಿಕೊಂಡು ಒಂದು AI ಡೇಟಾ ಸೆಂಟರ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಇದಾದ ಕೆಲವು ದಿನಗಳಲ್ಲೇ ನಿಮಗೆ ಈ ಒಂದು ಗೊತ್ತಿರಬೇಕು, ಇದು ಬಂತು, ಬಜೆಟಲ್ಲಿ ಈ ಟ್ಯಾಕ್ಸ್ ರಿಲೀಫ್ ಅನ್ನೋದನ್ನ ಹೇಳಿದ್ರು. ಯಾರಿಗೆ AI ಡೇಟಾ ಸೆಂಟರು ಫಾರಿನ್ ಪಾರ್ಟ್ನರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ, ಈ ಇನ್ವೆಸ್ಟ್ಮೆಂಟ್ಗಳ ಕಡೆ ಎಲ್ಲ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಟ್ಯಾಕ್ಸ್ ಹೇವನ್ ಅನ್ನೋ ಥರ ಕಾನ್ಸೆಪ್ಟ್ ಕೊಟ್ಟರು. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಈ ಬಿಗ್ ಪ್ಲೇಯರ್ಸ್ಗಳು ಏನಿರ್ತಾರೆ ಅವ್ರಿಗೆ ಮುಂಚೆನೇ ಈ ಇನ್ಫಾರ್ಮೇಷನ್ಸ್ಗಳು ಆನ್ ಎನ್ ಹೈಯರ್ ಲೆವೆಲ್ಗೆ ಹೇಗೋ ಗೊತ್ತಿರುತ್ತೆ. ಸೊ ಅವ್ರು ಮುಂಚೆನೇ ಅದ್ರ ರಿಲೇಟೆಡ್ ಗೇಮ್ಸ್ಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ. ನಾನು ಅದೇನು ತಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಮತ್ತೆ ಇಲ್ಲಿ ನೋಡಿ, ಈಗ ಏರ್ಫೋರ್ಸ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗು ಅದಾನಿ ಕಡೆಗೆ ಬಂದಿದೆ ಅಲ್ವಾ, ಅದು ಅಷ್ಟೇ HALಯಿಂದ ಏನು ಬರ್ತಿತ್ತು ಅದನ್ನ ಅವ್ರ ಕಡೆ ಮೂವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ಥರ ಮುಂದೆ ಬೇರೆ ಯೂನಿಟ್ ಇನ್ ಟರ್ಮ್ಸ್ ಆಫ್ ಡಿಫೆನ್ಸು ಅದಾನಿ ಅಥವಾ ರಿಲಯನ್ಸ್ ಅವ್ರ ಕಡೆ ಓಪನ್ ಆಗ್ಬೋದು. ಪ್ಲಸ್ ಟಾಟಾನು ನಾವನ್ನ ಕನ್ಸಿಡರಲ್ಲಿ ಇಟ್ಕೋಬೋದು. ಇದಕ್ಕೇನಾದ್ರು ಸ್ಪೆಸಿಫಿಕ್ ಸ್ಟಾಕ್ಸ್ ಇದೆಯಾ ಅದಾನಿಗೆ? ಇನ್ ಕೇಸ್ ನೀವು ಡೇಟಾ ಸೆಂಟರಲ್ಲಿ ಇದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಯಾವುದು ಸ್ಟಾಕ್ಸ್ ಇಲ್ಲ. ಆ ಸ್ಟಾಕ್ಸ್ ಇಲ್ಲ ಅಂತಂದರೆ ನಾವು ಏನು ಮಾಡ್ಬೋದು ಅಂದರೆ, ನಿಮ್ಗೆ ಇನ್ ಕೇಸ್ ಇಂಟ್ರೆಸ್ಟ್ ಇತ್ತು ಅಂದರೆ ಅದಾನಿ ಎಂಟರ್ಪ್ರೈಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೆಲ್ಲ ಕಂಪ್ನೀಸ್ಗಳದ್ದು ಹೋಲ್ಡಿಂಗ್ ಕಂಪನಿ ಆಗುತ್ತೆ. ಬಟ್ ನನ್ನ ಪ್ರಕಾರ ಅದಾನಿಗೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ರಿಸ್ಕೇ, ಯಾಕೆಂದರೆ ಅದು ಆಲ್ವೇಸ್ ಗೌರ್ಮೆಂಟ್ದು ಮತ್ತು ನ್ಯೂಸಲ್ಲಿ ಯಾವಾಗಲೂ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ಒಂದು ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಸ್ಟೆಪ್ನ ತೊಗೊಳ್ಳಿ. ನೆಕ್ಸ್ಟು, ಒಂದು ಸುಪ್ರೀಂ ಕೋರ್ಟಲ್ಲಿ ಡ್ರಾಮಾ ಆಗ್ತಾಯಿದೆ. ಸುಪ್ರೀಂ ಕೋರ್ಟ್ ಯಾವುದು? ಇಲ್ಲಿ ಸುಪ್ರೀಂ ಕೋರ್ಟಾ? ಇಲ್ಲ, US ಸುಪ್ರೀಂ ಕೋರ್ಟು. ಏನು ಡ್ರಾಮಾ ಆಗ್ತಾಯಿದೆ? ಈ ಟ್ರಂಪು 25% ಟ್ಯಾರಿಫು ಏನು ಎಲ್ಲ ಕಂಟ್ರಿಗಳಿಗೂ ಇಂಪೋಸ್ ಮಾಡಿದ್ರು ಮಿನಿಮಮ್ಮು, ಅದು ಇಟ್ಸ್ ನಾಟ್ ಲೀಗಲ್ ಅಂತ ಅಂದ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ರೂಲ್ ಆಗಿ ಅದನ್ನ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು? ಇದರಿಂದ ಏನಾಗುತ್ತಪ್ಪ ಅಂತ ಅಂದರೆ, ನಾವು ಇಷ್ಟು ದಿನ ಯಾವ್ಯಾವ ಕಂಪ್ನೀಸ್ಗಳಿಗೆ ಟ್ಯಾರಿಫ್ ಅಂತ ಇತ್ತು ಅದೆಲ್ಲ 0% ಆಗೋ ಚಾನ್ಸಸ್ ಇದೆ. ಬಟ್ ಇಷ್ಟು ಈಸಿಯಾಗಿ ಆಗ್ತಾಯಿದೆಯಾ? ಇಲ್ಲ. ಇಲ್ಲಿ ಟ್ರಂಪು ಮತ್ತು ಇನ್ನೊಂದು ಯಾವುದೋ ಫಸ್ಟು 10% ಟ್ಯಾರಿಫ್ ಎಲ್ಲ ಕಂಟ್ರಿ ಮೇಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಅದಾದಮೇಲೆ ನೆಕ್ಸ್ಟು ಇಲ್ಲ 10% ಅಲ್ಲ 15% ಟ್ಯಾರಿಫ್ ಎಲ್ಲ ಕಂಟ್ರಿಗಳಿಗೂ ಮೇಲೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೊಂಥರ ಕಿಚಡಿ ಥರ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಏನಾಗುತ್ತೆ ಎತ್ತ ನೋಡಬೇಕು. ಬಟ್ ಆನ್ ಎನ್ ಹೈಯರ್ ಲೆವೆಲು ಈ ನ್ಯೂಸ್ನ ನೋಡಿಕೊಂಡು ನಿಫ್ಟಿ ಸ್ವಲ್ಪ ಪರ್ಫಾರ್ಮೆನ್ಸು ನೀವು ನೋಡ್ಬೋದು. 320 ಪಾಯಿಂಟ್ಸ್ ರೈಸ್ ಆಗಿದೆ. ಏನಿದು ನಿಫ್ಟಿ ಮತ್ತು ನಮ್ಮದು ನಿಫ್ಟಿ, ಇದು ಈ ನಿಫ್ಟಿ ನೋಡಿದ್ರೆ 25,571, ಇಲ್ಲಿ ನೋಡಿದ್ರೆ 25,886. ಇದರ್ಥ ಆಲ್ಮೋಸ್ಟ್ 300 ಪಾಯಿಂಟ್ಸು ಜಂಪ್ ಆಗಿದೆ. ಮತ್ತು ನಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ಇನ್ನೂ 25,571 ಇದೆ. ನಿಫ್ಟಿ ಒಂದು ಹೊರಗಡೆ ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ರೀತಿ ಹೊರಗಡೆ ಎಕ್ಸ್ಪೋಸ್ ಆಗುತ್ತೆ. ಸೊ ಅಲ್ಲಿ ಫಾರಿನ್ ಸೆಂಟಿಮೆಂಟ್ಸ್ಗಳು ನಮಗೆ ತಿಳಿಸ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ. ಸೊ ನಾವೇನಾರ ಏನಾಗ್ತಾಯಿದೆ, ಹೇಗಿದೆ ಮಾರ್ಕೆಟ್ ಸೆಂಟಿಮೆಂಟ್ ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಫ್ಟಿ ನೋಡಿದ್ರೆ ಮಾರ್ಕೆಟ್ ರನ್ ಆಗದೆ ಇರೋ ಟೈಮಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದು ಅರ್ಥ ಇದೇನಾಗುತ್ತೆ ಅದು ಖಂಡಿತ ಇಲ್ಲೂ ಅವತ್ತು ಮಂಡೇ ಓಪನ್ ಆಗ್ತಿದ್ದಂಗೆ ಹೆಂಗೆ ಇರುತ್ತೆ, ಇರ್ಬೋದು, ಇರ್ದೇನೂ ಇರ್ಬೋದು. ಯಾಕೆಂತಂದರೆ ಇದು ಜಸ್ಟ್ ಒಂದು ಇಂಡಿಕೇಷನ್ನು ಫ್ಯೂಚರ್ಸ್ದೆ. ಅದು ಒಂದು ಪಾಸಿಟಿವ್ ಸೈನ್ ಅಂತ ಕೊಡ್ತಾ ಇದೆ. ಬಟ್ ನಾಳೆ ಓಪನ್ ಆಗೋಷ್ಟೊತ್ತಿಗೆ ಇನ್ನೇನು ಚೇಂಜಸ್ಗಳಾಗುತ್ತೋ, ಟ್ರಂಪ್ ಇನ್ನೇನೇನು ರೂಲ್ಸ್ ಮಾಡ್ತಾರೋ ಅದ್ರ ಕಡೆ ನೋಡಬೇಕು. ಸೊ ಇದು ಒಂದು ಪಾರ್ಟ್ ಆಗುತ್ತೆ. ಇದು ಬಿಟ್ಟು ಇನ್ನೊಂದು ಪ್ಯಾಕ್ ಸಿಲಿಕಾ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸು ಅಂತಂದರೆ, ಇಂಡಿಯಾದವರು ಮತ್ತು ಬ್ರೆಜಿಲ್ ಜೊತೆ ಒಂದು ಟ್ರೇಡ್ ಅಗ್ರಿಮೆಂಟ್ನ ಸೈನ್ ಮಾಡ್ಕೊಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಕ್ರಿಟಿಕಲ್ ಮಿನರಲ್ಸ್ನ ಸಪೋರ್ಟ್ ಮಾಡೋಕ್ಕೆ. ಈ ಕ್ರಿಟಿಕಲ್ ಮಿನರಲ್ಸ್ ಎಲ್ಲ ನಮ್ಗೆ ಇಷ್ಟು ದಿನ ಎಲ್ಲಿ ಮ್ಯಾಕ್ಸಿಮಮ್ ಡಿಪೆಂಡೆನ್ಸಿ ಇರೋದು ಚೈನಾದ ಮೇಲೆ. ಈಗಲೂ ಹೇಳ್ತೀನಿ, ಚೈನಾದ ಮೇಲೆ 90% ಎಲ್ಲ ಇಡೀ ವರ್ಲ್ಡು ಇದ್ರ ಮೇಲೆ ಡಿಪೆಂಡೆನ್ಸಿ ಇರೋದು. ಈವನ್ ಕ್ರಿಟಿಕಲ್ ಮಿನರಲ್ಸ್ ಸಿಕ್ಕಿದ್ರು ಅದನ್ನ ಸೋರ್ಸ್ ಮಾಡಿ ಅದನ್ನ ಎಂಡ್ ಟು ಎಂಡ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋವರೆಗೂ ಅದು ಚೈನಾದೇ 90% ಹೋಲ್ಡ್ ಇರೋದು. ಸೊ ಇಟ್ಸ್ ನಾಟ್ ಈಸಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಏನಪ್ಪ ಹೇಳ್ತಾ ಇದೆ ಅಂತಂದರೆ, ಬ್ರೆಜಿಲ್ ಜೊತೆ ಇಂಡಿಯಾ ಒಂದು ಪಾರ್ಟ್ನರ್ಶಿಪ್ ಮೂವ್ ಆಗ್ತಾ ಇದ್ದಾರೆ ಕ್ರಿಟಿಕಲ್ ಮಿನರಲ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಇಷ್ಟನ್ನು ಹೇಳ್ತಾ ಈ ವೀಕ್ದು ನ್ಯೂಸ್ನ ಓವರ್ ಆಲ್ ಎಂಡ್ ಮಾಡ್ತೀನಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಯಾವ್ಯಾವ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ, ಸೆಕ್ಟರ್ ಅಂತ ಸ್ಟಾಕ್ಸ್ಗಳಿಗೆ ಇಂಪ್ಯಾಕ್ಟ್ ಆಗಿದೆ ಅಂದರೆ, ಈ ಕ್ರಿಟಿಕಲ್ ಮಿನರಲ್ಸ್ ಬಂತು ಅಂತಂದರೆ GMDC, NMDC, NCL ಕಂಪ್ನೀಸ್ಗಳ ಕಡೆ ನೋಡ್ಬೋದು. ನೆಕ್ಸ್ಟು ಇಂಪ್ಯಾಕ್ಟ್ ಆಲ್ರೆಡಿ ಹೇಳ್ದಂಗೆ E2E, ನೆಟ್ವೆಬ್ಬು, ರಿಲಯನ್ಸು, ಅದಾನಿ ಇದ್ರ ಕಡೆ ನೋಡ್ಬೋದು. ಇದು ಫ್ಲೈಟ್ ಬಗ್ಗೆ ಮಾತಾಡ್ತಾ, ಹೆಲಿಕಾಪ್ಟರ್ಸ್ ಬಗ್ಗೆ ಮಾತಾಡ್ತಾ
ಅಗೇನ್ ಇಂಪ್ಯಾಕ್ಟ್ ಬಂದು ಅದಾನಿಗಿದೆ, ಬಟ್ ನೆಗೆಟಿವ್ ಅಂತ ನೋಡಿದ್ರೆ HL ಕಡೆ ಇದೆ. ಯಾಕೆಂದರೆ HL ಮೊನೊಪಲಿ ಈಗ ಹೋಗ್ತಾ ಇದೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.